ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚಾಂದಿನಿ ಗೌಡ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಅಷ್ಟೇ ಚೆನ್ನಾಗಿದ್ದೀನಿ. ಸೊ ನಿಮಗೆ ಇವತ್ತಿನ ತಮ್ಲೈನ್ ನೋಡಿದರೆ ಗೊತ್ತಾಗಿರುತ್ತೆ ಯಾವ ಬ್ಲಾಗ್ ಅಂತ ಅಂದ್ಬಿಟ್ಟು. ಸೊ ನಾನಂತೂ ಫುಲ್ಲು ಖುಷಿಯಿಂದ ಇವತ್ತು ಬ್ಲಾಗ್ನ ಹಾಕ್ತಾಯಿದ್ದೀನಿ. ಸೊ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಬ್ಲಾಗ್ ನೋಡೋಕ್ಕಿಂತ ಮುಂಚೆ ಗೊತ್ತಲ್ಲ, ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಕೊಟ್ಟಿದ್ದಾರೆ ಇದಕ್ಕೆ ಕಾರಿಗೆ ಇಲ್ಲಿಂದ ತೊಗೊಂಡೋಗ್ತಿದ್ದೀವಿ. ನೋಡಿ ಇಲ್ಲಿ ಇದೇ ಥರ ಪ್ಲಾನ್ನ ಕೊಟ್ಟಿದ್ದಾರೆ. ಸೊ ನಿಮ್ಮದು ಯಾವ್ದಾದ್ರು ಫಂಕ್ಷನ್ಸು ಏನೇ ಇದ್ರೂ ಬ್ರದರ್ನ ಕಾಂಟ್ಯಾಕ್ಟ್ ಮಾಡಿ. ಅದು ಎಲ್ಲಿ ಬರಬೇಕು ಅಂತ ಹೇಳಿದ್ರು. ಸೊ ಎಲ್ಲರೂ ತಮ್ಮ ಕೆರಿಯರ್ಸ್ನ ಸ್ಟಾರ್ಟ್ ಮಾಡಿದಾಗ ಎಲ್ಲರಿಗೂ ಒಂದು ಡ್ರೀಮ್ ಇರುತ್ತೆ. ಒಂದೊಳ್ಳೆ ಜಾಬ್ ತೊಗೋಬೇಕು, ಫಸ್ಟ್ ಎಜುಕೇಷನ್ ಕಂಪ್ಲೀಟ್ ಮಾಡಬೇಕು, ಆಮೇಲೆ ಒಳ್ಳೆ ಜಾಬ್ ತೊಗೋಬೇಕು, ಆಮೇಲೆ ಕಾರ್ ತೊಗೋಬೇಕು, ಮದುವೆ ಆಗಬೇಕು, ಮಕ್ಕಳು, ಮನೆ, ಈ ಥರ ಎಲ್ಲರಿಗೂ ಒಂದೊಂದೊಂದು ಡ್ರೀಮ್ ಇರುತ್ತೆ. ಸೊ ಥ್ಯಾಂಕ್ ಗಾಡ್ ನಮ್ಮ ಒಂದು ಲೈಫಲ್ಲೂ ಒಂದೊಂದೇ ಸ್ಟೆಪ್ ನಾವು ಇಡ್ತಾ ಬರ್ತಿದ್ದೀವಿ. ಅದರಲ್ಲಿ ಈ ಒಂದು ವಿಷಯ ಏನಿದೆ, ಕಾರ್ ತೊಗೋಬೇಕನ್ನೋದು ಇವತ್ತು ನನಸಾಗಿದೆ. ಸೊ ಇದು ಸಡನ್ ಪ್ಲ್ಯಾನ್ ಅಲ್ಲ. ನಾವು ಮದುವೆ ಆದಾಗಿಂದಲೂ ಕಾರ್ ತೊಗೋಬೇಕು ಅಂತ ಒಂದು ಆಸೆ ಇಟ್ಕೊಂಡಿದ್ವಿ. ಬಟ್ ಯಾವಾಗ ಅಂದರೆ ಬೇಬಿ ಆದಮೇಲೆ ತೊಗೊಳ್ಳೋಣ ಅಂದ್ಕೊಂಡಿದ್ವಿ. ಯಾಕಂದರೆ ನಮಗೆ ಮಾಮೂಲಿ ಮನೆಯಲ್ಲೂ ಕಾರ್ ಇತ್ತು. ಆ್ಯಂಡ್ ನಮಗೆ ಬೆಂಗಳೂರಲ್ಲಿ ಬೈಕ್ ಇತ್ತು. ನಾವೆಲ್ಲರೂ ಹೋಗೋದಿದ್ರು ಬೈಕಲ್ಲಿ ಹೋಗ್ತಾ ಇದ್ವಿ, ಇಲ್ಲಾಂದರೆ ಕ್ಯಾಬ್ ಫಂಕ್ಷನ್ಸ್ ಇದ್ದ ಕ್ಯಾಬಲ್ಲಿ ಹೋಗ್ತೀವಿ. ನಮಗೆ ಅವಶ್ಯಕತೆ ಇರಲಿಲ್ಲ. ಬಟ್ ಯಾವಾಗ ಬೇಬಿ ಆಗುತ್ತೆ ಆವಾಗ ತೊಗೋಬೇಕು ಅಂತ ಅನ್ನೋದು ನಾವಿಬ್ಬರು ಪ್ಲ್ಯಾನ್ ಮಾಡ್ತಾ ಇದ್ವಿ. ಕನಸು ಇವತ್ತು ನನಸಾಗಿದೆ. ನಾವು ಕಷ್ಟಪಟ್ಟು ದುಡ್ದು ಅರ್ನ್ ಮಾಡಿ ನಮ್ಮ ಒಂದು ಓನ್ ಅರ್ನಿಂಗ್ಸಲ್ಲಿ ನಾವು ಕಾರ್ ತಗೊಳ್ಳೋದು ಖುಷಿನೇ ಬೇರೆ ಇರುತ್ತೆ. ಅದ್ರ ಮೇಲೆ ಸೆಂಟಿಮೆಂಟು ಅಷ್ಟೇ ಜಾಸ್ತಿ ಇರುತ್ತೆ. ದೊಡ್ಡ ಕಾರೇ ಆಗಲಿ ಚಿಕ್ಕ ಕಾರೇ ಆಗಲಿ ಏನೋ ಒಂಥರ ಪ್ರೌಡ್ ಫೀಲ್ ಇರುತ್ತೆ ನಮ್ಮ ಅರ್ನಿಂಗ್ಸಲ್ಲಿ ನಾವು ತೊಗೊಂಡ್ವಿ ಅನ್ನೋದು. ಸೊ ಇವತ್ತು ಆ ಪ್ರೌಡ್ ನಮಗೆ ಆಗ್ತಾ ಇದೆ. ಸೊ ನಾವು ಕಾರು ಲಾಸ್ಟ್ ಮಂತ್ ದೀಪಾವಳಿ ಹಬ್ಬದ ಟೈಮಲ್ಲಿ ತೊಗೊಂಡಿದ್ದು. ಬಟ್ ನನಗೆ ವ್ಲಾಗ್ ಶೇರ್ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಇವತ್ತು ನಾನು ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಕಾರ್ ತೊಗೊಳಕ್ಕೆ ನಾನು ಫ್ಯಾಮಿಲಿ ಯಾರೂ ಹೋಗೋಕ್ಕಾಗಲಿಲ್ಲ, ಎಲ್ಲರೂ ಬ್ಯುಸಿ ಇದ್ದರು. ಆ್ಯಂಡ್ ನಾನು ಅಷ್ಟು ದೂರ ಟ್ರಾವೆಲ್ ಮಾಡೋಕ್ಕಾಗಲ್ಲ ಪಾಪು ಇಟ್ಕೊಂಡು ಅಂತ ಅಂದ್ಬಿಟ್ಟು ನಾನು ಹೋಗಲಿಲ್ಲ. ಬಟ್ ನಿವಿ ಜೊತೆ ಕಾರ್ ಡೆಲಿವರಿಗೆ ನನ್ನ ತಮ್ಮ ಮನು ಮತ್ತು ಫ್ರೆಂಡ್ ಅನೂಪ್ ಅಂತ ಇದ್ದಾರೆ, ಅವರು, ನನ್ನ ಕಸಿನ್ ಅಗ್ನಿ ಮತ್ತು ನಮ್ಮ ಮನೆ ಓನರು ಕಾರ್ತಿಕ್ ಅಂತ ಇದ್ದಾರೆ ಅವರು. ಸೊ ಅವರು ಅಷ್ಟೇ ತುಂಬ ಒಳ್ಳೆಯವರು. ಇವಾಗ ನಿವಿಯಲ್ಲಿ ಒಬ್ಬರೇ ಇರೋದ್ರಿಂದ ಎಲ್ಲಾದರೂ ಹೊರಗೆ ಹೋಗಬೇಕು ಅಂದರೆ ಏನೇ ಇರಲಿ ತುಂಬ ಹೆಲ್ಪ್ ಮಾಡ್ತಾರೆ. ಒಂಥರ ವೆಲ್ ವಿಷರ್ ಆಗಿ ಜೊತೆಲೇ ಇರ್ತಾರೆ. ಎಷ್ಟು ಜನ ಕಾರ್ ಡೆಲಿವರಿಗೆ ಹೋಗಿದ್ರು. ಆ್ಯಂಡ್ ಕಾರ್ ಡೆಲಿವರಿ ಅಂದರೆ ಒಂದು ಮೆಮೊರೀಸ್ ಇರಬೇಕಲ್ಲ, ವೀಡಿಯೋಸ್ ಎಲ್ಲ. ಹಾಗಾಗಿ ನನ್ನ ಮೆಟರ್ನಿಟಿ ಶೂಟ್ ಎಲ್ಲ ಮಾಡಿಸಿದ್ನಲ್ಲ ಪ್ರಜ್ವಲ್ ಅಂತ ಅಂದ್ಬಿಟ್ಟು, ಅವ್ರು ತುಂಬ ಚೆನ್ನಾಗಿ ಈ ಥರ ಎಲ್ಲ ಶೂಟ್ ಮಾಡಿಕೊಡ್ತಾರೆ. ಆ್ಯಂಡ್ ಸೆಲೆಬ್ರಿಟಿಗಳಿಗೂ ಇವರೇ ಆ್ಯಕ್ಚುಲಿ ಎಲ್ಲ ಶೂಟ್ ಮಾಡೋದು ವೀಡಿಯೋನ. ಹಾಗಾಗಿ ಅವರನ್ನೇ ಕರೆಸಿದ್ದೆ ನಾನು. ಸೊ ನಾವು ತೊಗೊಂಡಿರೋದು ಸ್ಕೋಡಾ ಕೈಲಾಕ್ ಅಂತ ಕಾರು. ಆ್ಯಂಡ್ ಇದ್ರ ಬಗ್ಗೆ ನಿಜವಾಗ್ಲೂ ಕಾರ್ಗಳ ಬಗ್ಗೆ ನನಗೆ ಅಷ್ಟೊಂದು ಇನ್ಫಾರ್ಮೇಷನ್ಸ್ಗಳೇನೂ ಗೊತ್ತಿಲ್ಲ. ಇದೆಲ್ಲದು ನೀವೇ ಹೇಳಿದ್ದಾರೆ ಈ ವಿಡಿಯೋದಲ್ಲಿ. ನಾನು ಮಾತಾಡೋದಲ್ಲ, ಅಷ್ಟು ಚೆನ್ನಾಗಿ ವ್ಲಾಗ್ನ ನಿವಿ ಮಾಡಿದ್ದಾರೆ. ಇದೊಂಥರ ನಮ್ಮ ನಿವಿ ಮತ್ತು ಮನು ವ್ಲಾಗ್ ಅಂತಲೇ ಹೇಳ್ಬೋದು. ಅಷ್ಟು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಯಾರಿಗೆ ಕಾರ್ ಬಗ್ಗೆ ನಾಲೆಡ್ಜ್ ಇಲ್ಲ ಅವರು ಸಹ ಈ ವ್ಲಾಗ್ ಫುಲ್ ನೋಡಿದ್ರೆ ನಿಮಗೊಂದು ಐಡಿಯಾ ಬರುತ್ತೆ. ಆ್ಯಂಡ್ ಯಾರು ಹೊಸದಾಗಿ ಏನಾದ್ರು ಕಾರ್ ತೊಗೋಬೇಕಂತ ಪ್ಲ್ಯಾನ್ ಮಾಡಿದರೆ ಅವ್ರು ಯಾವ ಕಾರ್ ಸೆಲೆಕ್ಷನ್ ಮಾಡಬೇಕು, ಹೇಗೆ ಸೆಲೆಕ್ಷನ್ ಮಾಡಬೇಕು, ಇದೆಲ್ಲ ನಿಮಗೆ ಐಡಿಯಾ ಇಲ್ಲ ಅಂದರೆ ಈ ವ್ಲಾಗ್ನ ಫುಲ್ ನೋಡಿ. ನಮ್ಮ ನಿವಿ ತುಂಬ ಅಂದರೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿ, ಒಂಥರ ಮೋಟೋ ವ್ಲಾಗ್ ಥರ ಮಾಡಿದ್ದಾರೆ ಇದನ್ನು. ಸೊ ಫೈನಲಿ ನಮ್ಮ ಡ್ರೀಮ್ ಕಾರ್ ನಮ್ಮ ಮನೆಗೆ ಬಂದಿದೆ. ಎಲ್ಲರೂ ಬ್ಲೆಸ್ ಮಾಡಿ. ಆ್ಯಂಡ್ ಒನ್ಸ್ ಅಗೈನ್ ನಿವಿಮಾಗೆ ಕಂಗ್ರ್ಯಾಚುಲೇಷನ್. ಹ್ಯಾವ್ ಎ ಸೇಫ್ ಡ್ರೈವ್.
ಆ್ಯಂಡ್ ಕಾರ್ ತೊಗೊಳ್ಳೋ ಡ್ರೀಮು ಹೇಗಿತ್ತು ಹಾಗೆ ಅದನ್ನು ರಿಸೀವ್ ಮಾಡೋಕ್ಕೆ ನಾನು ಹೋಗ್ಬೇಕನ್ನೋ ಡ್ರೀಮು ನನಗಿತ್ತು. ಸೊ ಒಟ್ಟಿಗೆ ಇಬ್ಬರು ಪಾಪು ಜೊತೆಗೇ ಎಲ್ಲ ಕಾರ್ ಡೆಲಿವರಿ ತೊಗೋಬೇಕು, ಒಂದೊಳ್ಳೆ ರೀಲ್ಸ್ ಮಾಡಬೇಕು, ಆಮೇಲೆ ಈ ಔಟ್ಫಿಟ್ ಹಾಕಬೇಕು ಅಂತೆಲ್ಲ ನಾನು ತುಂಬ ಆಸೆ ಇಟ್ಕೊಂಡಿದ್ದೆ. ಬಟ್ ಏನು ಮಾಡೋಕ್ಕಾಗಲ್ಲ, ನಾನೊಂದು 5 ಮಂತ್ಸ್ ಆಯ್ತಲ್ಲ ಹೋಗ್ಬೋದು ಅಂತ ಅಂದ್ಕೊಂಡಿದ್ದೆ. ಬಟ್ ನಂಗೆ ಯಾಕೋ ಅನ್ನಿಸ್ತು ಅವನು ತುಂಬ ಜರ್ನಿ ಆಗಲ್ಲ ಪಾಪುಗೆ ಅಂತ ಅಂದ್ಬಿಟ್ಟು, ಒಂದು 7 ಮಂತ್ಸ್ ಆದರೂ ಆಗಬೇಕು ಅಂತ ಅನ್ನಿಸ್ತು ನನಗೆ. ಹಾಗಾಗಿ ಮತ್ತೆ ಹೋಗ್ತಾನೂ ತುಂಬ, ಬೆಂಗಳೂರು ಅಂದರೆ ಗೊತ್ತು, ಒಂದು 6-7 ಅವರ್ಸ್ ಬೇಕು ಹೋಗ್ತಾ ಬರ್ತಾ, ತುಂಬ ಅವನಿಗೆ ಸುಸ್ತಾಗುತ್ತೆ ಅಂತ ಅಂದ್ಕೊಂಡು ನಾವು ಕ್ಯಾನ್ಸಲ್ ಮಾಡ್ಕೊಂಡಿದ್ದೆ ಅಷ್ಟೇ. ಅದೊಂದು ಬೇಜಾರಾಯಿತು, ನಾನು ಇಲ್ವಲ್ಲ, ನಾನು ಪಾಪು ಪುಟಾಣಿ 3 ಜನನೂ ಇರಬೇಕಿತ್ತು ಆ್ಯಂಡ್ ಫ್ಯಾಮಿಲಿನೂ ಇರಬೇಕಿತ್ತು ಅಂತ ತುಂಬ ಆಸೆ ಇತ್ತು. ಆ್ಯಂಡ್ ಅತ್ತೆಗೂ ರಜಾ ಸಿಗಲಿಲ್ಲ, ಅಪ್ಪನೂ ಬ್ಯುಸಿ ಇದ್ದು. ನಮ್ಮ ಮನೆಯಲ್ಲಿ ಮಾಮೂಲಿ ನನ್ನ ಜೊತೆ ಅಪ್ಪ ಅಮ್ಮ ಬರ್ತಾಯಿದ್ರು. ಬಟ್ ಅದೇ ನಾನು ರೆಡಿ ಇರಲಿಲ್ವಲ್ಲ, ಪಾಪು ವಿಷಯಕ್ಕೆ ಹೋಗೋಕ್ಕಾಗಲಿಲ್ಲ. ಹಾಗಾಗಿ ನಮ್ಮ ಮನೆಯಲ್ಲೂ ಯಾರೂ ಹೋಗೋಕ್ಕಾಗಲಿಲ್ಲ. ಬಟ್ ಎಲ್ಲ ಫ್ರೆಂಡ್ಸ್ಗಳೆಲ್ಲ ಸೇರಿ ಎಲ್ಲ ತೊಗೊಂಡಿದ್ದು, ಕಸಿನ್ಸ್ ಫ್ರೆಂಡ್ಸ್ ಎಲ್ಲ ಖುಷಿ ಆಯಿತು. ಬಟ್ ಅದೊಂದು ಬೇಜಾರಾಯಿತು ನನಗೆ, ನಾನು ಹೋಗೋಕ್ಕಾಗಲಿಲ್ವಲ್ಲ ಅಂತ. ಸೊ ಡೆಲಿವರಿ ಆಗಿದ ತಕ್ಷಣ ಅಲ್ಲೇ ಬೆಂಗಳೂರಲ್ಲೇ ಟೆಂಪಲಲ್ಲಿ ಪೂಜೆ ಮಾಡಿಸ್ಕೊಬಾ ನೀವು, ಇಲ್ಲಿಗೆ ಬಂದಮೇಲೆ ಇಲ್ಲೊಂದು ಸರಿ ಹೋಗೋಣ ಅಂತ ನಾನು ಹೇಳಿದ್ದೆ. ಹಾಗಾಗಿ ಎಲ್ಲರೂ ಒಟ್ಟಿಗೆ ಹೋಗಿ ಫಸ್ಟ್ ಅಲ್ಲಿ ಬೆಂಗಳೂರಲ್ಲಿ ಪೂಜೆ ಮಾಡಿಸ್ಕೊಂಡು ಆಮೇಲೆ ಇಲ್ಲಿಗೆ ಬಂದ್ವಿ. ಸಣ್ಣ ಕುಡಿಯೋದು ಇಲ್ಲಿ ತೆಗೆದ ತಕ್ಷಣ ಗಾಡಿ ಗಾಡಿ ಮುಂದೆ ಹಾಕ್ಸಿ, ಗಾಡಿ ಮುಂದೆ ಹಾಕ್ಸಿ, ಗಾಡಿ ಮುಂದೆ ಹಾಕ್ಸಿ. ಇದು ಮಾಡ್ಬಿಡಿ, 2 ವೀಲರ್ ನೋಡಿ, 2 ವೀಲರ್ ರೆಡಿ ಇದೆಯಾ? समस्त दृष्टि दोष निवारण समस्त मंगलानि भवन्तु। ಸೊ ಲೇಟ್ ನೈಟ್ ಆಗಿರೋದ್ರಿಂದ ಹೊರಡಲಿಲ್ಲ. ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗು ನಿವಿ ಮತ್ತು ಮನು ಇಬ್ಬರೂ ಬಂದರು. ಬಾಬಾಜಿ, ಕಂಗ್ರ್ಯಾಚುಲೇಷನ್ ಆನ್ ಯುವರ್ ನ್ಯೂ ಕಾರ್. ಥ್ಯಾಂಕ್ ಯು. ಯಾವ ಕಾರ್ ಇದು? ನಮ್ಮ ಅಕ್ಕನ ವ್ಯೂವರ್ಸ್ಗೆ ತಿಳಿಸ್ಕೊಡಿ ಕಾರ್ ಸ್ಪೆಸಿಫಿಕೇಶನ್. ಮತ್ತು ಕಾರ್ ಬಂದ್ಬಿಟ್ಟು ಸ್ಕೋಡಾ ಕೈಲಾಕ್ ಅಂತ, ಸ್ಕೋಡಾ ಕಂಪ್ನಿ ಕಾರ್ ಇದು. 1 ಲೀಟರ್ ಇಂಜಿನ್ ಬರುತ್ತೆ. ಇದು ಅವಳ ವ್ಲಾಗಲ್ಲಿ ನಾವು ಮೋಟೋ ವ್ಲಾಗ್ ಮಾಡ್ಬೋದಲ್ಲ. ಎಲ್ಲರಿಗೂ ನಮಸ್ಕಾರ. ಇದು ಯಾರು 4 ಮೀಟರ್ ಸಬ್ 4 ಮೀಟರ್ ಗಾಡಿ ನೋಡ್ತಾ ಇದ್ದರೆ, ಅಂದರೆ ಚಿಕ್ಕ ಗಾಡಿ ನೋಡ್ತಾ ಇದ್ದರೆ, ಸ್ಕೋಡಾ ಕೈಲಾಕ್ ಅಂತ ಒಂದು ಕಾರ್ ಇದೆ.
ತಗೊಳ್ಳಿ, ಚೆನ್ನಾಗಿದೆ. ಈಗ ನಾವು ಓಡಿಸ್ತಾ ಇದೀವಲ್ಲ ಇದೇ ಗಾಡಿ. ಇದು ಟಾಪ್ ಎಂಡ್ ಅಲ್ಲ, ಇದು ಮಿಡ್ ವೇರಿಯಂಟ್ ಅಂತ ಬರುತ್ತೆ ಇದು. ಬಟ್ ನಿಮಗೆ ನೋಡ್ಬೋದು ಮಿಡ್ ವೇರಿಯಂಟಲ್ಲೇ ನಿಮಗೆ ಎಲ್ಲದೂ ಇದೆ. ಸ್ಟೇರಿಂಗ್ ಕಂಟ್ರೋಲ್ಸು, ಕ್ರೂಸು, ಮತ್ತು ಇನ್ಫೋಟೈನ್ಮೆಂಟು, 6 ಸ್ಪೀಡ್ ಗೇರ್ ಬಾಕ್ಸ್ ಇದೆ. ಇನ್ನೇನು ಗ್ಲೋ ಬಾಕ್ಸಲ್ಲೂ ಕೂಲರ್ ಇದೆ. ತುಂಬ ಚೆನ್ನಾಗಿದೆ, ಪವರು ತುಂಬ ಚೆನ್ನಾಗಿದೆ, ಮೈಲೇಜು ಡೀಸೆಂಟು. ನಿಮಗೊಂದು ಈಗ ನೋಡಿ 14.7 ಏನೋ ಕೊಡ್ತಾ ಇದೆ ನನಗೆ. ಈ ಗಾಡಿ ತೊಗೊಳ್ಳಿ, ತುಂಬ ಚೆನ್ನಾಗಿದೆ. ಈಗ ನನಗೊಂದು 14.7 km/L ನನಗೆ ಮೈಲೇಜ್ ತೋರಿಸ್ತಿದೆ. ಕಂಪ್ನಿ ಹೇಳುತ್ತೆ 19 ಕಿಲೋಮೀಟರ್ಸ್ ಅಂತ. ಬಟ್ ನನಗೆ ಇವಾಗ ಒಂದು 14 ಕಿಲೋಮೀಟರ್ ತೋರಿಸ್ತಾ ಇದೆ. 14.7 ಅರೌಂಡ್ 15 ಕಿಲೋಮೀಟರ್ ಅಂತ ಇಟ್ಕೊಳ್ಳೋಣ. ಸೊ ಒಂದು 80 km/h ಅಂತ ಒಂದು ಸ್ಪೀಡಲ್ಲಿ ಹೋದರೆ ನಿಮಗೆ ಅರೌಂಡ್ ಎಷ್ಟು ಒಂದು 16 ಕಿಲೋಮೀಟರ್ ಬಂದೇ ಬರುತ್ತೆ. 16-17 ಬರುತ್ತೆ. ಸಿಟಿಲಿ ಸ್ವಲ್ಪ ಬಂಪರ್ ಟು ಬಂಪರ್ ಟ್ರಾಫಿಕ್ ಇದ್ದರೆ ಸ್ವಲ್ಪ ಕಮ್ಮಿ ಆಗುತ್ತೆ ಮೈಲೇಜು. ಸೊ ಮೈಲೇಜ್ ನೋಡೋರಿದ್ರೂ ತೊಗೋಬೋದು ಗಾಡಿನ, ಚೆನ್ನಾಗಿದೆ. ಇವನ್ ಕಾರ್ ಕ್ರೇಜ್ ಯಾರಿಗಿರುತ್ತೆ ಅವ್ರು ದಯವಿಟ್ಟು ಈ ಗಾಡಿ ತೊಗೊಳ್ಳಿ, ತುಂಬ ಚೆನ್ನಾಗಿದೆ ಗಾಡಿ. ಒಂದು ಸತಿ ಟೆಸ್ಟ್ ಡ್ರೈವ್ ಹೋಗಿ. ನಾನು ತೊಗೊಂಡಿದ್ದು ಬೆಂಗಳೂರಲ್ಲೇ PPS ಕೋಡ. ನೀವು ಜ್ಞಾನ ಭಾರತಿಯಿಂದ ಪಟ್ಟಣಗೆರೆ ಮೆಟ್ರೋ ಏನು ಹೋಗ್ತೀರಾ ಅದ್ರ ಮಧ್ಯ ಸಿಗುತ್ತೆ PPS ಕೋಡ ಅಂತ. ಫೋಕ್ಸ್ ವಾಗನೆಲ್ಲ ಇದೆಯಲ್ಲ ಅಲ್ಲೇ ಇದೆ. ಸೊ ಓವರಾಲ್ ಎಕ್ಸ್ಪೀರಿಯೆನ್ಸು ಚೆನ್ನಾಗಿದೆ ಇಲ್ಲಿ ಗಂಟ. ನಾನು ಮನು ಮತ್ತು ನನ್ನ ಕಸಿನ್ ಅಗ್ನಿ ಅಂತ ಇದ್ದಾನೆ, ಅವನು ಮತ್ತು ನನ್ನ ಫ್ರೆಂಡ್ ಅನೂಪು ಮತ್ತು ನಮ್ಮ ಮನೆ ಓನರ್ ಇದ್ದಾರೆ ಕಾರ್ತಿಕ್ ಅಂತ, ಅವರು ಎಲ್ಲ ಹೋಗಿದ್ವಿ ಗಾಡಿ ತೊಗೊಳಕ್ಕೆ. ತುಂಬ ಸಪೋರ್ಟ್ ಮಾಡಿದ್ರು ಎಲ್ಲ. ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್. ಗುಡ್ಡು. ಸಿಟಿಗೆಲ್ಲ EV ಬೆಸ್ಟ್ ಆಗುತ್ತೆ. ನನ್ನ ಯೂಸೇಜ್ಗೆ EV ಅವಶ್ಯಕತೆ ಇಲ್ಲ, ಸೊ ನಾನು EV ತೊಗೊಳ್ಲಿಲ್ಲ. ಯಾಕೆ ನೀವು ಸ್ಕೋಡಾ ಬ್ರ್ಯಾಂಡ್ಗೆ ಹೋಗ್ತೀವಿ? ಇದು ಬಿಟ್ಟು ತುಂಬ ಬ್ರ್ಯಾಂಡ್ಸ್ಗಳಿತ್ತಲ್ಲ. ಇವಾಗ ಎಲ್ಲ ಆಲ್ಮೋಸ್ಟ್ ಹೇಗೆ ಅಂತ ಹೇಳಿದ್ರೆ ಮಾರುತಿ ಸುಜುಕಿ ಮೈಲೇಜ್ ಜಾಸ್ತಿ ಕೊಡುತ್ತೆ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಟಾಟಾಗೆ ಸೇಫ್ಟಿ ಚೆನ್ನಾಗಿದೆ ಅಂತ ಹೋಗ್ತಾರೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನು? ನೀವು ಸ್ಕೋಡಾನೇ ಯಾಕೆ ಚೂಸ್ ಮಾಡಿದ್ರಿ? ಮನೇಲಿ ಆಲ್ರೆಡಿ ಒಂದು ಮಾರುತಿ ಸುಜುಕಿ ಇದೆ, ಸ್ವಿಫ್ಟು. ಚೆನ್ನಾಗಿದೆ, ಅದೂ ರಿಲಯಬಿಲಿಟಿ ಏನು ಅಂತ ಏನು ಪ್ರಾಬ್ಲಮ್ ಇರೋಲ್ಲ. ಸೇಫ್ಟಿ ವೈಸು ನೋಡೋದಾದ್ರೆ ಹೌದು, ಸ್ಕೋಡಾನೇ ಯಾಕೆ ಹೋದೆ ಅಂದರೆ ನಂದು ಇದು 5 ಇಯರ್ಸ್ ಡ್ರೀಮು. 5 ಇಯರ್ಸ್ ಡ್ರೀಮಲ್ಲಿ ನನ್ನ ಕಾರ್ಗೆ ತೊಗೊಬೇಕು ಅಂತ ನನ್ನ ಕಾರ್ ಆಸೆ ಇದ್ದಿದ್ದು ಕುಶಾಕ್ ಅಂತ ಬರುತ್ತಿದ್ರಲ್ಲಿ, ಸ್ಕೋಡಾ ಕುಶಾಕ್ ಅಂತ. ಮೋಂಟೆ ಕಾರ್ಲೋ ಎಡಿಷನ್ ಅಂತ ಒಂದು ರೆಡ್ ಕಲರ್ ಕಾರ್ ಬರುತ್ತೆ. ಅದು ತುಂಬ ಆಸೆ ಇತ್ತು. ಸೊ ಅರೌಂಡ್ 2021 ಆಸೆ ಅದನ್ನ ತೊಗೋಬೇಕು ಅಂತ, ಬಟ್ ಆಗಿರಲಿಲ್ಲ. ಲಾಸ್ಟಿಗೆ ಎಲ್ಲ ನಮ್ಮದು ಬಜೆಟು ಅದು ಇದು ಎಲ್ಲ ನೋಡಿಕೊಂಡು ಫೈನಲಿ ನಾನು ಸ್ಕೋಡಾ ಕೈಲಾಕ್ ತೊಗೊಂಡೆ. ದೆನ್ ಈಗ ಮಾರ್ಕೆಟಲ್ಲಿ ತುಂಬ EV ಕಾರ್ಸ್ಗಳು ಬರ್ತಾ ಇದ್ದಾವೆ. ಸೊ ಅರೌಂಡ್ 500-600 ರೇಂಜ್ ಕೊಡುವಂಥ ಗಾಡಿಗಳೆಲ್ಲ ಬರ್ತಾ ಇದ್ದಾವೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಬಿಕಾಸ್ ಅದು ಚೆನ್ನಾಗೇ ಇದೆ, ನಮಗೆಲ್ಲ ಆಗಲ್ಲ. ನಮ್ಮದು ಬಂದ್ಬಿಟ್ಟು ಊರು ಮನೆಗೆ ಜಾಸ್ತಿ ಓಡಾಡೋದೆಲ್ಲ ಇರುತ್ತಲ್ಲ, ಸೊ ನಮಗದು ವರ್ಕೌಟ್ ಆಗಲ್ಲ. ಹಾಗಾಗಿ ಇನ್ನೂ ನಂಬರ್ ಬಂದಿಲ್ಲ ಗಾಡಿಗೆ, ಅಂದರೆ ನಂಬರ್ ರಿಜಿಸ್ಟರ್ ಆಗಿದೆ, ನಂಬರ್ ಪ್ಲೇಟ್ ಬಂದಿಲ್ಲ. ಸೊ ಟೋಲಲ್ಲಿ ನಮಗೆ ಫಾಸ್ಟ್ ಆಗಿಲ್ಲ. ಏನಂತಾರೆ ನೋಡೋಣ. VIP ಲೈನ್ನ ಕ್ಲೋಸ್ ಮಾಡಿದ್ದಾರೆ. ಎಷ್ಟು ಕಿತ್ಕೋತಾರೆ ಟೋಲಲ್ಲಿ ನೋಡೋಣ. ಹೊಸ ಕಾರು ನಂಬರ್ ಪ್ಲೇಟ್ ಬರಬೇಕು. VIP ಲೈನಲ್ಲಿ ಹೋಗಿ ಅಂದಿದ್ರು ನಿಮ್ಮ ಟೋಲ್ ಅಥಾರಿಟಿ ಅವರು. ಕಿಲೋಮೀಟ್ರಿಗೆ ಒಂದು ಸಲ ಹೋಗಬೇಕು. ಈಗ 15,000 ಕಿಲೋಮೀಟ್ರ್ ಆಯಿತು ಅಂದರೆ ಸರ್ವಿಸ್ ಮಾಡಿಸ್ಬೇಕು. 15,000 ಕಿಲೋಮೀಟ್ರಿಗಿಂತ ಮುಂಚೆ 1 ಇಯರ್ ಆಯಿತು ಗಾಡಿಗೆ ಅಂದ್ರೂ ಹೋಗಬೇಕು. ಈಗ ನೀವು ಮಧ್ಯದಲ್ಲಿ 1,000 ಕಿಲೋಮೀಟ್ರಿಗೆ ಒಂದು ಸತಿ, 5,000 ಕಿಲೋಮೀಟ್ರಿಗೆ ಒಂದು ಸತಿ ಹೋಗೋ ಅವಶ್ಯಕತೆ ಇಲ್ಲ. ಸೊ ಅದೆಲ್ಲ ನಿಮಗೆ ಕಾಸ್ಟ್ ಸೇವಿಂಗೇನೆ. ಯಾಕಂದರೆ ಶೋರೂಮಲ್ಲಿ ಯಾವತ್ತೂ ಲೇಬರ್ ಕಾಸ್ಟು, ಸರ್ವಿಸ್ ಕಾಸ್ಟು ಜಾಸ್ತಿ ಇರ್ತದೆ. ಸೊ ಅದೆಲ್ಲ ನಿಮಗೆ ವರ್ತ್ ಆಗುತ್ತೆ. ಈಗ
ಬಾಬಾ ಈಗ ಕಾರೆಲ್ಲ ತಗೊಬಿಡ್ತೀವಿ, ಓಕೆನಾ, ಒಳ್ಳೆ ಬ್ರ್ಯಾಂಡು ಒಳ್ಳೆ ಇದ್ದು ತಗೊತೀವಿ. ಬಟ್ ಅದು ಆಫ್ಟರ್ ದಟ್ ಹೇಗೆ ಮೇಂಟೆನೆನ್ಸ್ ಎಲ್ಲ ಹೇಗೆ, ಎಷ್ಟು ಕಾಸ್ಟ್ ಬರುತ್ತೆ? ಈಗ ಡಿಫ್ರೆಂಟ್ ನಮ್ಮಲ್ಲೆಲ್ಲ ಒಂದು ಮೈಂಡ್ ಸೆಟ್ ಇತ್ತು. ಹೆಂಗೆ ಅಂದರೆ ಸುಜುಕಿ ತೊಗೊಂಡ್ರೆ ಮೇಂಟೆನೆನ್ಸ್ ಕಮ್ಮಿ, ಈ ಸ್ಕೋಡಾ ಫೋಕ್ಸ್ ವ್ಯಾಗನ್ ಎಲ್ಲ ತೊಗೊಂಡ್ರೆ ಮೇಂಟೆನೆನ್ಸ್ ಜಾಸ್ತಿ ಅಂತ. ಆ ಥರ ಇಲ್ಲ. ಯಾಕೆ ಸ್ಕೋಡಾ ಇದೆಲ್ಲ ಮೇಂಟೆನೆನ್ಸ್ ಜಾಸ್ತಿ ಅಂತ ಇತ್ತು ಅವಾಗೆಲ್ಲ ಅಂದರೆ, ಪೂರ್ತಿ ಏನೇನು ಪಾರ್ಟ್ಸ್ ಇದೆ ಇದೆಲ್ಲ ಇಂಪೋರ್ಟ್ ಆಗ್ತಿತ್ತು ಒಂದು ಟೈಮಲ್ಲಿ ಸ್ಕೋಡಾದಲ್ಲಿ. ಇಲ್ಲಿ ಏನು ಮ್ಯಾನುಫ್ಯಾಕ್ಚರಿಂಗ್ ಇರ್ತಿರ್ಲಿಲ್ಲ. ಆಗೇನಾಗ್ತಾಯಿತ್ತು, ನಿಮಗೆ ಮ್ಯಾನುಫ್ಯಾಕ್ಚರಿಂಗು ಇಲ್ಲಿಲ್ದಿರೋ ಕಾರಣ ಇಂಪೋರ್ಟ್ ಆಗ್ತಿದ್ದಿದ್ದ ಕಾರಣ ಕಾಸ್ಟ್ ಜಾಸ್ತಿ ಆಗ್ತಾಯಿತ್ತು. ಹಂಗಾಗಿ ನಿಮ್ಮ ಮೇಂಟೆನೆನ್ಸು ಜಾಸ್ತಿ ಬೀಳ್ತಾಯಿತ್ತು. ಈಗ ಬಂದ್ಬಿಟ್ಟು ಸ್ಕೋಡಾ ಕೂಡ ಮೇಡ್ ಇನ್ ಇಂಡಿಯಾನೇ. ಅಂದರೆ ಈಗ ಇದೇನು ಇಂಜಿನ್ ಇದೆ ಇದೆಲ್ಲ ಬಂದ್ಬಿಟ್ಟು ಮ್ಯಾನುಫ್ಯಾಕ್ಚರಿಂಗು ಹೊರಗಡೆನೇ ಆಗುತ್ತೆ, ಬಟ್ ಅಸೆಂಬಲ್ ಬಂದ್ಬಿಟ್ಟು ಇಂಡಿಯಾದಲ್ಲೇ ಆಗುತ್ತೆ. ಎಲ್ಲಿ ಅಹಮದಾಬಾದ್, ಪುಣೆಲ್ಲೋ ಎಲ್ಲೋ ಆಗುತ್ತಿದ್ದು. ಮತ್ತು ಇದೆಲ್ಲ ಪಾರ್ಟ್ಸ್ ಎಲ್ಲ ಈಗ ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಿರೋದ್ರಿಂದ ನಿಮಗೆ ಮೇಂಟೆನೆನ್ಸು ಬೇರೆ ಗಾಡಿ ಥರ ಏನು ಕಷ್ಟ ಇಲ್ಲ. ಇದೂ ಕೂಡ ನೀವು ಹೆಂಗೆ ಸುಜುಕಿ ತೊಗೋತೀರಾ, ಇನ್ನೊಂದು ಯಾವುದೋ ತೊಗೋತೀರಾ ಹಂಗೆ. ಸೊ ಒಳ್ಳೆ ಜರ್ಮನ್ ಇಂಜಿನಿಯರಿಂಗು, ಒಳ್ಳೆ ಇಂಜಿನ್ನು, ನೀವು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಗಾಡಿನ. ನೀವು ಒಂದ್ಸಲ ಟೆಸ್ಟ್ ಡ್ರೈವ್ ನೋಡ್ಬೋದು. ಮೇಂಟೆನೆನ್ಸ್ ಏನಿಲ್ಲ. 15,000 ಕಿಲೋಮೀಟರ್ಗೆ ಒಂದು ಸರ್ವಿಸ್ ಇದೆ ಈ ಗಾಡಿ. 1,000 ಕಿಲೋಮೀಟರ್, 5,000 ಆ ಥರ ಇಲ್ಲ. ಈಗ ನಾನು ಗಾಡಿ ತೊಗೊಂಡಿದ್ದೀನಿ ನಿನ್ನೆ, 15,000 ಕಿಲೋಮೀಟರ್ಗಿದೆ. ಇವಾಗ ಕಾರ್ ನೋಡಕ್ಕೆ ಹೋದಾಗ ಈಗ ಕಾರಲ್ಲಿ ನಿಮಗೆ ಬೇಸ್ ವೇರಿಯಂಟ್ ಬರುತ್ತೆ, ಮಿಡಲ್ ವೇರಿಯಂಟ್ ಬರುತ್ತೆ, ಟಾಪ್ ವೇರಿಯಂಟ್ ಬರುತ್ತೆ. ಈಗ ಒಂದು ಕಾರ್ ಅಂದರೆ ಅದರಲ್ಲಿ 7 ಥರದ ವೇರಿಯಂಟ್ ಬರುತ್ತೆ. ವಾಷಿಂಗ್ ಮಿಷಿನು, ಫ್ರಿಜ್ಜು, ಟಿವಿ, ಸ್ಪಾ, ಮಸಾಜು ಎಲ್ಲ ಕಾರಲ್ಲೇ ಇರುತ್ತೆ. ಇದೆಲ್ಲ ಒಂಥರ ಮಕ್ಕರ್ ಫೀಚರ್ಸ್ ಅಂತಲೂ ಹೇಳ್ಬೋದು. ನಮಗೆ ಓಡ್ಸೋಕೆ ಗಾಡಿ ಬೇಕು, ಮೇನ್ ಫೀಚರ್ಸ್ ಇರೋ ಗಾಡಿ ತೊಗೊಂಡ್ರೆ ಸಾಕು ನನ್ನ ಪ್ರಕಾರ. ಇಲ್ಲ ನನಗೆಲ್ಲ ಫೀಚರು ಬೇಕು, ವಾಷಿಂಗ್ ಮಿಷಿನ್ ಬೇಕು, ಫ್ರಿಜ್ ಬೇಕು, ಎಲ್ಲ ಬೇಕು, ಗಾಡಿ ಅದಾಗೆ ಹೋಗ್ಬೇಕು, ಹಂಗೆಲ್ಲ ಇದ್ರೆ ಟಾಪ್ ಎಂಡ್ ತೊಗೊಬೋದು. ಇಲ್ಲ ಅಂದರೆ ನಂತರ 2 ರೀಸನ್. ಒಂದು ಬಜೆಟು, ಇನ್ನೊಂದು ಆ ಬಜೆಟಲ್ಲೇ ಪ್ರಾಕ್ಟಿಕಾಲಿಟಿ. ಒಂದು ಗಾಡಿ ಒಳಗೆ ಏನೇನು ಫೀಚರ್ ಬರುತ್ತೆ ಅದು ನನಗೆ ಸಾಕಾ ಆ ಬಜೆಟ್ ಒಳಗೆ ಅನ್ನೋದಿದ್ದರೆ, ಆ ಬಜೆಟ್ ಒಳಗೆ ಸಿಗ್ತಾಯಿದೆ ಅಂದರೆ ಅದನ್ನೇ ತೊಗೊಬೋದು, ಸಾಕು. ಇವಾಗ ನನಗೆ ಏನೇನು ಬೇಕಿತ್ತು ಆ ಫೀಚರ್ಸು ಈ ಗಾಡೀಲಿದೆ. ಜೊತೆಗೆ ನಾನು ಏನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೆ ಆ ಬಜೆಟಲ್ಲೇ ಗಾಡಿನೂ ಇದೆ. ಜೊತೆಗೆ ಇನ್ನೊಂದೇನಂದರೆ ಈಗ GST ಇತ್ತಲ್ವಾ, ಮೊದಲೆಲ್ಲ ಗಾಡಿ ತೊಗೋತೀರಾ ಅಂದರೆ 28% GST ಇತ್ತು. ಈಗ ಅದು 18%ಗೆ ಬಂದಿದೆ ಮೊನ್ನೆ ಸೆಪ್ಟೆಂಬರ್ 22ರಿಂದ. ಸೊ ಈಗ ನೀವೇನೇ ಗಾಡಿ ತೊಗೊಂಡ್ರು 1500 cc ಚಿಕ್ಕದು, ಮತ್ತು 4 ಮೀಟ್ರ್ ಈ ಥರ ಸಬ್ 4 ಮೀಟ್ರ್ ಇರುತ್ತಲ್ಲ, ಈ ಥರದ್ದು ಗಾಡಿ ತೊಗೊಂಡ್ರೆ ನಿಮಗೆ GST ರಿಡಕ್ಷನ್ ಇರುತ್ತೆ. ನನ್ನ ಗಾಡಿಗೆ ತುಂಬ ಸೇವ್ ಮಾಡಿದ್ವಿ, ಹೇಳ್ತೀನಿ ಅದೆಲ್ಲ ನೆಕ್ಸ್ಟ್. ಆಮೇಲೆ ಹಾಗಾಗಿ ಕಾಸ್ಟ್ ವೈಸೂ ನೋಡ್ಕೊಬೇಕಾಗತ್ತೆ, ಬಜೆಟ್ ನೋಡ್ಕೊಬೇಕಾಗತ್ತೆ. ಇವಾಗ ನಾವು ಸ್ಟಾರ್ಟಿಂಗ್ ಬೇಸ್ ವೇರಿಯಂಟ್ ತಗೊಂಡು ಅದ್ರಲ್ಲಿ ಎಕ್ಸ್ಟ್ರಾ ಫ್ಯೂಚರ್ಸ್ನ ಆ್ಯಡ್ ಮಾಡ್ತೀವಿ ಅಂತ ಕೆಲವರು ಇರ್ತಾರೆ. ಅದನ್ನು ಮಾಡ್ಬೋದು. ಈಗ ನಂದು ಪ್ಲ್ಯಾನ್ ಇದ್ದಿದ್ದು ಅದೇ, ಫಸ್ಟ್ ಒಂದು ಬೇಸಿಕ್ ತೊಗೊಳೋಣ, ಬೇಸಿಕ್ ತೊಗೊಂಡು ಎಲ್ಲ ಫೀಚರ್ಸು ಆಫ್ಟರ್ ಮಾರ್ಕೆಟ್ ಮಾಡೋಣ ಅಂತ. ಬಟ್ ತುಂಬ ಜನ ಸಜೆಷನ್ ಕೊಟ್ಟಿದ್ದು ಶೋರೂಮೇ ತೊಗೊಂಬಿಡು, ಎಲ್ಲ ಬರೋದನ್ನೇ ತೊಗೋ ಅಂತ. ಸ್ವಲ್ಪ ಜನ ಇಲ್ಲ ತೊಗೊಂಬಿಟ್ಟು ಒಂದು ಸ್ವಲ್ಪ ಟೈಮ್ ಆಗಿ ಒಂದು 6 months ಆದಮೇಲೆ ಆಲ್ಟರ್ ಮಾಡ್ಕೊ, ನಿಂಗೇನು ಬೇಕು ಹಾಕ್ಸು ಅಂತ. ಸ್ಟಿಲ್ ಒಂದು ಗಾಡಿ ತೊಗೊಂಡು ಮತ್ತೆ ಎಲ್ಲ ತಗ್ಸೋದು, ಮತ್ತೆ ಅವನೋ ಹೊರಗಡೆಯಿಂದ ಹಾಕ್ಸೋದು ನನಗೇನೋ ಅದು ಪರ್ಸ್ನಲಿ ಇಷ್ಟ ಆಗಲ್ಲ. ಹಂಗಾಗಿ ಶೋರೂಮಲ್ಲೇ ಸ್ವಲ್ಪ ಅಪ್ಗ್ರೇಡ್ ಆಗಿಬಿಟ್ಟು ನೆಕ್ಸ್ಟ್ ವೇರಿಯಂಟ್ ತೊಗೊಂಡು. ನಮಗೆ ನಾವು ಯಂಗ್ಸ್ಟರ್ಸ್ ಇರ್ತೀವಲ್ವಾ, ನಮಗೆಲ್ಲ ಒಂದು ಡ್ರೀಮ್ ಇರುತ್ತೆ. ಹೇಗೆ ಅಂದರೆ ನಮ್ಮ ಡ್ರೀಮ್ ಕಾರ್ ತೊಗೋಬೇಕು, ಬೈಕ್ ತೊಗೋಬೇಕು. ಒಂದು ಕೆಲಸ ಸಿಕ್ಕ ತಕ್ಷಣ ನಾವು ಕೆಲ್ಸಕ್ಕೆ ಜಾಯ್ನ್ ಆದ ತಕ್ಷಣ ಗಾಡಿ EMI ಹಾಕೋಬಿಟ್ಟು ತೊಗೊಬಿಡ್ತೀವಿ. ಓಕೆ, ಇದಕ್ಕೆ ಏನು ಹೇಳ್ತೀರಾ? ಅದು ಮಾಡೋದು ಸರಿನಾ ತಪ್ಪಾ? ಹೇಗೆ ಫೈನಾನ್ಷಿಯಲಿ ನಾವು ಹೇಗಿರ್ಬೇಕು, ಸ್ಟೇಬಲ್ ಆಗಿರಬೇಕು, ಅಥವಾ ಒಂದು ಕಾರ್ ಅಥವಾ ಬೈಕ್ ಓನ್ ಮಾಡೋದಾದ್ರೆ ಆ್ಯಸ್ ಎ ಯಂಗ್ಸ್ಟರ್? ನೀವು ನನಗೆ ಹೆಂಗೆ ಕೇಳ್ತಿದ್ದೀರ ಗೊತ್ತಾ, ನಾನು ದೊಡ್ಡ ಏನೋ ಮೇಧಾವಿ ಹಾಗಲ್ಲ, ಏನೋ ಮಾಡಿದಾನೆ, ಫಿನಾನ್ಷಿಯಲ್ ಅಡ್ವೈಸ್ ಕೇಳ್ಬೋದು ಇವನಿಗೆ, ಇವನ್ನೆಲ್ಲ ಹೇಳ್ಬಿಡ್ತಾನೆ ಅಂತ. ನಾನು ಎಲ್ಲರ ನಾನು ಶೋಕಿ ಮಾಡಿದೆ. ಆ ಫೇಸ್ನ ನೀವು ಕ್ರಾಸ್ ಮಾಡ್ಬೋದು. ಆಸೆ ಆಗುತ್ತೆ, ಅದು ತಗೋಬೇಕು ಇದು ತಗೋಬೇಕು ಅಂತ. ತಗೊಳೋದ್ರಲ್ಲಿ ಏನು ತಪ್ಪಿಲ್ಲ, ಬಟ್ ಅದೇ ಅಲ್ಟಿಮೇಟ್ಲಿ ಏನು ತಗೊಳೋದ್ರಲ್ಲೂ ತಪ್ಪಿಲ್ಲ. ದುಡ್ಡು ಬೇಕಷ್ಟೇ, ದುಡ್ಡು ಮಾಡೋ ದಾರಿ ಹುಡುಕ್ಬೇಕು. ದುಡ್ಡು ಮಾಡೋ ಟೈಮಲ್ಲಿ ಜವಾಬ್ದಾರಿಗಳಿರುತ್ತೆ, ಶೋಕಿ ಮಾಡೋಕ್ಕಾಗಲ್ಲ. ಸ್ಟೂಡೆಂಟ್ ಲೆವೆಲ್ ಶೋಕಿ ಮಾಡಬೇಕು ಅಂತ ಟೈಮ್ ಇರುತ್ತೆ, ದುಡ್ಡು ಇರಲ್ಲ, ಏನು ಮಾಡೋದು?
ಸೊ ಫ್ರೆಂಡ್ಸ್ ಇಷ್ಟು ಇವತ್ತಿನ ವ್ಲಾಗ್. ಸೊ ಅದೇ ಆನ್ ದಿ ವೇ ಮನೂ ಡ್ರೈವ್ ಮಾಡ್ಕೊಂಡು ಬಂದಿದ್ದಾನೆ ಕಾರ್ನ. ಒಂದು ಮಧ್ಯಾಹ್ನ 1 ಗಂಟೆ ಅನ್ನೋರಂಗೆ ರೀಚ್ ಆದರು ಅನಿಸುತ್ತೆ. ಸೊ ಇನ್ಮೇಲೆ ಮನೆಗೆ ಬಂದಾಗಿಂದ ಏನೇನಾಯಿತು, ಎಲ್ಲಿಗೆ ಹೋಗಿದ್ವಿ ಅದು ನೆಕ್ಸ್ಟ್ ವ್ಲಾಗಲ್ಲಿ ಕಂಟಿನ್ಯೂ ಆಗುತ್ತೆ. ಸೊ ಇವತ್ತಿನ ವ್ಲಾಗು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್. ಆ್ಯಂಡ್ ಬ್ಲೆಸ್ ಮಾಡೋದನ್ನು ಯಾರು ಮರಿಬೇಡಿ.